ಇನ್ನು ಯತ್ನಾಳ್ ವಿಚಾರವೇ ಬೇರೆ, ನಮ್ಮ ವಿಚಾರವೇ ಬೇರೆ. ಬಿಜೆಪಿಯಿಂದ ನನ್ನ ಉಚ್ಚಾಟನೆ ಮಾಡಲ್ಲ ಅಂತ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಯತ್ನಾಳ್ ವಿಚಾರನೇ ಬೇರೆ, ಆದರೆ ನಮ್ಮ ವಿಚಾರವೇ ಬೇರೆ. ಬಿಜೆಪಿಯಿಂದ ನನ್ನನ್ನು ಉಚ್ಚಾಟನೆ ಮಾಡೋದಿಲ್ಲ ಅಂತ ಎಸ್.ಟಿ.ಎಸ್ ಹೇಳಿದ್ದಾರೆ. 99% ಅನ್ಕೊಂಡಿದ್ದೀನಿ. ಒಂದು ವೇಳೆ ಮಾಡಿದ್ರೆ ಓಕೆ, ಸ್ವಾಗತ, ಏನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸೋಮಶೇಖರ್ ಹೇಳಿದ್ದಾರೆ. ಬನ್ನಿ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಸೋಮಶೇಖರ್ ಅವ್ರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಟಿವಿ9 ಜೊತೆ ಇದ್ರೆ ಯಶವಂತಪುರ ಶಾಸಕ ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಅವರು. ಸರ್ಕಾರದ ಕಾರ್ಯಕ್ರಮಗಳೆಲ್ಲ ಕೂಡ ಭಾಗವಹಿಸ್ತಾನೆ. ನನ್ನ ಕ್ಷೇತ್ರಕ್ಕೆ ಬಂದಂಥ ಸಮಯದಲ್ಲಿ ಶಿವಕುಮಾರ್ ಜೊತೆಲಿ ಭಾಗವಹಿಸಿದ್ದೇನೆ, ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೇನೆ. ಈಗ ಗ್ರೇಟರ್ ಬೆಂಗಳೂರಿನ ಅಸೆಂಬ್ಲಿಯಲ್ಲಿ ಹೇಳಿದಂಥವ್ರು ಯಾರು? ಆರ್ ಅಶೋಕ್ರವರು ಮತ್ತು ಸುರೇಶ್ ಕುಮಾರ್ ಅವರು ಸದನ ಸಮಿತಿ ಮಾಡಿ ಅಂತ ಹೇಳಿದ್ರು ಅಲ್ವಾ. ಸದನ ಸಮಿತಿಗೆ MLC ಒಬ್ಬರು MLA ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು. MLC ಮತ್ತು MLA ಸತತವಾಗಿ ಆ ಸದನ ಸಮಿತಿಗೆ ಗ್ರೇಟರ್ ಬೆಂಗಳೂರು ಇದಕ್ಕೆ ಅಟೆಂಡ್ ಮಾಡ್ತಾನೆ ಇದ್ದರು, ನಾವು ಅಟೆಂಡ್ ಮಾಡ್ತಾನೆ ಇದ್ದು. ಏಕಾಏಕಿ ಅಸೆಂಬ್ಲಿಗೆ ಬಂದಂಥ ಸಂದರ್ಭದಲ್ಲಿ ಇವರು ಪಕ್ಷ ತೀರ್ಮಾನ ತೆಗೆದುಕೊಂಡಿದೆ ಅಂಥೇಳಿ ಪಕ್ಷ ಅದು ವಿರುದ್ಧ ಹೋದರು. ನಾನು ಪರವಾಗಿದ್ದೆ. ಯಾಕೆ ಅಂತಂದರೆ ಅಸೆಂಬ್ಲಿಲಿ ಇವರೇ ಗ್ರೇಟರ್ ಬೆಂಗಳೂರು ಮಾಡಬೇಕು, ಸದನ ಸಮಿತಿ ಮಾಡಿದವರು ಇವರೇ. ಅಸೆಂಬ್ಲಿಲಿ ಸದನ ಸಮಿತಿಗೆ ಎಲ್ಲ ಮೀಟಿಂಗು BJP ಅಟೆಂಡ್ ಮಾಡಿದ್ದಾರೆ. ಏನು ಗೈಡೆನ್ಸ್ ಕೊಟ್ಟಿದ್ದಾರೆ, ಏನು ತೊಂದರೆ ಆಗಿದೆ ಇದೆಲ್ಲ ಕೂಡ ಅಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಅವರು ಯಾಕೆ ಡಿಸಿಷನ್ ತೆಗೆದುಕೊಂಡಾಗ ನಾನು ಅದಕ್ಕೆ ಒಪ್ಪೋದಿಲ್ಲ. ಕಮಿಷನರ್ ಮತ್ತು ಇನ್ನಿತರ ಚೀಫ್ ಇಂಜಿನಿಯರ್ಗೂ ನನ್ನ ಪ್ರಾಬ್ಲಮ್ಸ್ ಏನಿದೆ ಅಂತಕ್ಕಂಥದ್ದನ್ನು ಕೊಟ್ಟೆ. ಅದು ಆಕ್ಸೆಪ್ಟ್ ಮಾಡಿ ಸರ್ ಅಂತ ಹೇಳಿದ್ದೀನಿ. ನಾಳೆ ಇದ್ದಿದೆ, ಅವರು ಅಟೆಂಡ್ ಮಾಡಲ್ಲ. ಆ ಥರ ಸೋಮಶೇಖರ್ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಅಂತಾರೆ ಅಂದ್ಕೊಳ್ಳಿ, ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಅಂತಂದ್ರೆ ಹೇಳ್ಕೊಳ್ಳಿ, ನಾನು ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಕ್ಷೇತ್ರಕ್ಕೆ ಏನು ಅನುದಾನ ಬೇಕು ಅಷ್ಟಕ್ಕೆ ನಾನು ಸೀಮಿತ ಇದ್ದೀನಿ. ಉಚ್ಚಾಟನೆ ಮಾಡ್ತಕ್ಕಂಥ ಯಾವುದೇ ಇದಿಲ್ಲ. ಅವ್ರದ್ದೇ ಬೇರೆ, ಹರೀಶ್ದೇ ಬೇರೆ, ರೇಣುಕಾಚಾರ್ಯಂದೇ ಬೇರೆ, ಆಮೇಲೆ ಯತ್ನಾಳ್ದೇ ಬೇರೆ, ಇನ್ನಿತರದ್ದು ಏನೇನಿದೆ ಅವ್ರದ್ದೇ ಬೇರೆ. ನಂದು ಹೆಬ್ಬಾರ್ದು. ಪಕ್ಷ ಆಂತರಿಕವಾಗಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನ ಎಲ್ಲ ಗಮನಕ್ಕೂ ತಂದಿದ್ದೇವೆ. ಯಾರೂ ಅದನ್ನು ಸಾರ್ಟ್ ಔಟ್ ಮಾಡಲಿಲ್ಲ. ಸಪೋಸ್ ಪಕ್ಷದಿಂದ ಸಸ್ಪೆಂಡ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಆ ಮಟ್ಟಕ್ಕೆ 99% ಆ್ಯಕ್ಷನ್ ಮಾಡೋದಿಲ್ಲ ಅಂತಕ್ಕಂಥದ್ದು ನಾನು ಅಂದ್ಕೊಂಡಿದ್ದೇನೆ. ಅಕಸ್ಮಾತ್ ಅಂದರೆ ಸ್ವಾಗತ ಮಾಡ್ತೇನೆ. ಬೇರೆಯವರು ಮಾತನಾಡಿದ್ರು. ನಾನು ಹೇಳಿದೆ, ಇದುವರೆಗೂ ಯತ್ನಾಳ್ ಜೊತೆಲಿ ನಾವೇನು ಕಾಣಿಸ್ಕೊಂಡಿಲ್ಲ. ಯತ್ನಾಳು ಭಿನ್ನಮತಿಯವರು ಅವ್ರು ಯಾರು ಇರ್ತಾರೆ ಅವರು ನಡೆದಂಥ ಮೀಟಿಂಗಲ್ಲೂ ಕೂಡ ನಾವು ಭಾಗವಹಿಸಿಲ್ಲ. ಯಾವುದೇ ವಿಷಯದಲ್ಲೂ ಯತ್ನಾಳರ ಜೊತೆ ನಾವು ಕೈ ಜೋಡಿಸಿಲ್ಲ. ಇದುವರೆಗೂ ಜೋಡಿಸಿಲ್ಲ, ಹಿಂದೇನೂ ಜೋಡಿಸಿಲ್ಲ, ಮುಂದೇನೂ ನಾವು ಜೋಡ್ಸೋಕ್ಕೆ ಹೋಗೋದಿಲ್ಲ. ಪಕ್ಷದ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಯಾವುದೇ ವಿಧಕ್ಕೆ ನಮ್ಮದು ಅದು ಸಹಮತ ಇಲ್ಲ. ಬಟ್ ಅಸೆಂಬ್ಲಿಲಿ ಸಬ್ಜೆಕ್ಟ್ ಬಂದಂಥ ಸಮಯದಲ್ಲಿ ಇವರೆಲ್ಲ ಬಾಯ್ಕಾಟ್ ಮಾಡಿ ಓಡೋದ್ರೆ ನಾನು ಅದಕ್ಕೆ ವಿರುದ್ಧ. ಅಸೆಂಬ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಸರ್ಕಾರದ ಗಮನಕ್ಕೆ, ಸಾರ್ವಜನಿಕರ ಗಮನಕ್ಕೆ ತರ್ತಕ್ಕಂಥದ್ದು ಪಕ್ಷದ ಸ್ಟ್ಯಾಂಡ್ ಆಗಿರಬೇಕು. ಇವರೇನು ಸೋಮಶೇಖರ್ ಯಾಕೆ ಅಟೆಂಡ್ ಮಾಡಬೇಕು ಅಂತ ಇವರು ವಿರುದ್ಧ ಹೋದರೆ ಅದು ನಾನು ವಿರುದ್ಧ ಇಲ್ಲ, ಪಕ್ಷದ ವಿರುದ್ಧ ಇಲ್ಲ. ಈಗ ಇನ್ನೊಂದು ಸಾರಿ ಬಡ್ಜೆಟ್ ಮೀಟಿಂಗ್ ಮಾಡೋಕ್ಕಾಗತ್ತಾ? ಈಗ ಮಾಡೋಕ್ಕಾಗಲ್ಲ. ಈಗ ನಾಳೆ ಬಡ್ಜೆಟ್ ಕೂಗಿದ್ದಾರೆ, ಅಲ್ಲೂ ಭಾಗವಹಿಸ್ತೇನೆ. ಏನು ಬೆಂಗಳೂರಿಗೆ ಏನು ಥರ ಕೊಟ್ಟಿದ್ದಾರೆ ಅದನ್ನು ಅಲ್ಲಿ ಪ್ರಸ್ತಾಪ ಮಾಡ್ತೇನೆ. ಇವರು ನಮ್ಮನ್ನೆಲ್ಲ ಬಿಟ್ಟು ಇವರೇ ಹೋಗ್ತಾರೆ ಅಂತಂದರೆ ಅದಕ್ಕೆ ನಾನೇನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಇನ್ನೂ ಟೈಮ್ ಇದೆಯಲ್ಲ. ನನ್ನ ರಾತ್ರಿ ಬಂದಿದೆ, ಅಡ್ವೊಕೇಟ್ ಹತ್ರ ಮಾತಾಡಿದ್ದೀನಿ. ಅಡ್ವೊಕೇಟ್ ಪ್ರಕಾರ ಆ ನೋಟಿಸ್ಗೂ ನನಗೇನು ಸಂಬಂಧನೇ ಇಲ್ಲ. ಅದೇನೋ ಆ ನೋಟಿಸು ನಮಗೇನು ಅಪ್ಲೈ ಆಗೋದೇ ಇಲ್ಲ. ನೀವು ನೋಟಿಸ್ಗೆ ಆನ್ಸರ್ ಕೊಡಬೇಕಾದ್ರು ಬೇಕಾಗಿಲ್ಲ ಅಂತ ಅಂದರು. ಬಟ್ ಆದರೂ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, 72 ಗಂಟೆ ಒಳಗಡೆ ರಿಪ್ಲೈ ಕೊಡಿ ಅಂತ ಹೇಳಿದ್ದಾರೆ. ರಿಪ್ಲೈ ಇವತ್ತು ಕೊಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಎಸ್.ಟಿ. ಸೋಮಶೇಖರ್ ಮಂದಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.